ಇನ್ನು ಭಾರತ ಹಾಗೆ ಪಾಕಿಸ್ತಾನ ನಡುವೆ ಯಾವ ಕ್ಷಣದಲ್ಲಾದರೂ ಯುದ್ಧ ನಡೆದ್ಬಿಡುತ್ತೇನೋ ಅನ್ನೋ ಸನ್ನಿವೇಶ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ. ಹಾಗಂತ ಯುದ್ಧ ನಡೆದ್ಬಿಡುತ್ತೆ ಅನ್ನುವಂಥದ್ದಲ್ಲ. ಅಕಸ್ಮಾತ್ ಯುದ್ಧ ನಡೆದ್ರೆ ನಾವು ಸಾರ್ವಜನಿಕರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಇಲ್ಲಿರುವಂತಹ ನಮ್ಮ ಸೇನೆ ಆಗಿರಬಹುದು ಅಥವಾ ಪೊಲೀಸ್ನವರಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ, ಇವರೆಲ್ಲ ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ. ಆ ನಾಳಿನ ಮಾಕ್ ಡ್ರಿಲ್ಗೆ ಇವತ್ತು ಏನೇನು ತಯಾರಿಗಳು ಆಗ್ತಾ ಇದೆ, ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ, ಯಾವ ರೀತಿಯಾಗಿ ನಡೆಯುತ್ತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಮಾಕ್ ಡ್ರಿಲ್ ತುರ್ತು ಸಂದರ್ಭದಲ್ಲಿ ಹೇಗೆ ರಕ್ಷಿಸಿಕೊಳ್ಬೇಕು, ಪಕ್ಕದಲ್ಲಿರೋರಿಗೆ ಅದ್ ಹೇಗೆ ಸಹಾಯ ಮಾಡಬೇಕು ಅಂತ ತರಬೇತಿ ಕೊಡೋ ವಿಧಾನ. ಭಾರತ ಪಾಕ್ ನಡುವೆ ಯುದ್ಧ ಸ್ಥಿತಿ ನಿರ್ಮಾಣವಾಗ್ತಿದ್ದಂತೆ ಈ ವಿಧಾನ ಮುನ್ನೆಲೆಗೆ ಬಂದಿದೆ. ರಾಜ್ಯದ ಬೆಂಗಳೂರು, ರಾಯಚೂರು ಹಾಗೆ ಕಾರವಾರದ ಮೇಲೆ ಪಾಕ್ ಕಣ್ಣಿರೋ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ರಾಜ್ಯದಲ್ಲೂ ಅಣಕು ಪ್ರದರ್ಶನ ನಡೆಯಲಿದೆ. ಈ ಬಗ್ಗೆ ಟಿವಿ9ಗೆ ಅಗ್ನಿಶಾಮಕ ದಳದ ಡಿಜಿಪಿ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರ್, ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಲಿಕ್ಕೆ ಆದೇಶ ಇದೆ ಸರ್? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸರ್ಕ್ಯುಲರ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 3 ಕಡೆ ಕ್ಯಾಟಗರಿ 2 ಸೆನ್ಸಿಟಿವ್ ಇಂಥ ಜಿಲ್ಲೆಗಳು ನೇಮಿಸಿಯಾಗಿದೆ. ಮೊದಲನೇಯಾಗಿ ಇರೋದು ಬೆಂಗಳೂರು ಶಹರ, ಬೆಂಗಳೂರು ನಗರ. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಇಲ್ಲಿ ಎಲ್ಲ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಮತ್ತು ಜನಸಂಖ್ಯೆ ಇರೋದು 1.5 ಕೋಟಿ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಅದು ಬೆಂಗಳೂರು ಬಿಟ್ಟು ಕಾರವಾರ್ನಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಯಾಕಂದರೆ ಅಲ್ಲಿ ಡಿಸಾಸ್ಟರ್ ಏನಾದರೂ ಆಗಿಬಿಟ್ರೆ, ಅಲ್ಲಿ ಏರ್ ಸ್ಟ್ರೈಕ್ ಆದರೆ ಅದು ಡ್ಯಾಮೇಜ್ ಬಹಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಅದು ಒಂದು ಐಡೆಂಟಿಫೈ ಆಗಿದೆ. ಮೂರನೇ ಆಗಿ ರಾಯಚೂರಲ್ಲಿ ಥರ್ಮಲ್ ಪವರ್ ಸ್ಟೇಷನ್, ಅದನ್ನು ಐಡೆಂಟಿಫೈ ಆಗಿದೆ. ಮಾಕ್ ಡ್ರಿಲ್ನಲ್ಲಿ ಅಪಾಯದಿಂದ ಪಾರಾಗೋದಕ್ಕೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೈ ಜೋಡಿಸಬೇಕು ಅನ್ನೋದನ್ನ ಹೇಳಿಕೊಡಲಾಗುತ್ತೆ. ಜೊತೆಗೆ ಸಾರ್ವಜನಿಕರ ಪಾತ್ರ ಏನು ಅನ್ನೋದನ್ನ ಅಧಿಕಾರಿಗಳು ತಿಳಿಸಲಿದ್ದಾರೆ. ನಾಗರಿಕರನ್ನ ರಕ್ಷಣೆ ಮಾಡಬೇಕು ಅನ್ನೋದನ್ನ ಪಾಠವನ್ನ ಈ ಒಂದು ಅಣುಕು ಪ್ರದರ್ಶನದಲ್ಲಿ ಹೇಳ್ಕೊಡ್ಲಾಗ್ತದೆ. ಇದೇ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳನ್ನ ಆಫ್ ಮಾಡುವಂಥದ್ದು, ಜೊತೆಗೆ ಕೂಡಲೇ 5 ರಿಂದ 10 ನಿಮಿಷದ ಒಳಗಾಗಿ ಈ ಒಂದು ಹಾರನ್ ಬಂದ ತಕ್ಷಣವೇ 5 ರಿಂದ 10 ನಿಮಿಷದ ಒಳಗಾಗಿ ನಾವು ಬೇರೆ ಸುರಕ್ಷಿತ ಸ್ಥಳಗಳಿಗೆ ತಲುಪುವುದು. ಈ ಒಂದು ಏರ್ ಸ್ಟ್ರೈಕ್ ಅಂದ್ರೆ ವಾಯು ದಾಳಿ ಇರ್ಬೋದು, ಕ್ಷಿಪಣಿ ದಾಳಿ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ನಾಳೆ ಇವರು ಹೇಳ್ಕೊಡ್ತಾರೆ. ಬೆಂಗಳೂರಿನ 2 ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಬೇಕಾದ ಸ್ಟ್ರಕ್ಚರ್ಸ್, ಪ್ರಥಮ ಚಿಕಿತ್ಸಾ ಕಿಟ್, ಹಗ್ಗಗಳು, ಮೆಡಿಕಲ್ ಕಿಟ್, ಹೆಲ್ಮೆಟ್, ಮೆಡಿಕಲ್ ಎಮರ್ಜೆನ್ಸಿ ಟೆಂಟ್, ಏಣಿ ಸೇರಿ ಹಲವು ವಸ್ತುಗಳನ್ನ ರೆಡಿ ಇಟ್ಟುಕೊಳ್ಳಲಾಗ್ತಿದೆ. ಇನ್ನು ಯುದ್ಧ ಸಂದರ್ಭದಲ್ಲಿ ಸೈರನ್ಗಳ ಪಾತ್ರ ಮಹತ್ವದ್ದು. ಜನರಿಗೆ ಹಾಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ರವಾನಿಸೋ ಈ ಸೈರನ್ಗಳು ಬೆಂಗಳೂರಿನಲ್ಲಿ 35 ಕಡೆಗಳಲ್ಲಿವೆ. ಸದ್ಯ 32 ಅಷ್ಟೇ ಕಾರ್ಯನಿರ್ವಹಿಸುತ್ತಿವೆ. ಡೈರಿ ಸರ್ಕಲ್ನ ಅಗ್ನಿಶಾಮಕ ಠಾಣೆಯಲ್ಲಿದ್ದೀನಿ. ಇಲ್ಲಿ ಕೂಡ ಇರುವಂತಹ ಒಂದು ಪ್ರಮುಖ ಸೈರನ್ ಏನಿದೆ, ಸಿವಿಲ್ ಡಿಫೆನ್ಸ್ ಸೈರನ್ ಏನಿದೆ, ಇದನ್ನು ಕೂಡ ಈಗಾಗಲೇ ಏನು ಡಿಜಿಪಿ ಅವರು ಮಾಹಿತಿ ಕೊಡ್ತಾ ಇದ್ದ ಹಾಗೆ ಸಕಾಲ ರೀತಿಯಲ್ಲಿ ಯಾವ ರೀತಿಯಾಗಿ ಆಪರೇಟ್ ಆಗ್ತಾ ಇದೆ, ಕಾರ್ಯದ ಪ್ರವೃತ್ತಿಯಲ್ಲಿ ಇದೆನಾ ಇಲ್ವಾ, ತಾಂತ್ರಿಕ ದೋಷಗಳು ಹೇಗಿದೆ, ಸರಿಪಡಿಸಿಕೊಳ್ಳುವಂಥದ್ದು ಹೇಗೆ, ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಹೇಗೆ, ಎಲ್ಲದರ ಕುರಿತಾಗಿ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಆನ್ ಆಗಿರುವಂತಹ ಸೈರನ್ ಏನು ನಿಮಗೆ ಸಿವಿಲ್ ಡಿಫೆನ್ಸ್ ನ ಸೆಕ್ಯೂರಿಟಿ ಸೈರನ್ ಇದು. ಸದ್ಯಕ್ಕೆ ಈ ಸೈರನ್ ಏನಿದೆ ಸರೌಂಡಿಂಗ್ 2 ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೇಳಿಸುತ್ತೆ. ಸದ್ಯಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದರ ಸೌಂಡ್ ಯಾವ ರೀತಿ ಆಗಿದೆ. ಜನರು ಇಂತಹ ಸೂಚನೆ ಬಂದಂತಹ ಇಂತಹ ಒಂದು ಸೈರನ್ ಬಂದಾಗ ಏನೇನೆಲ್ಲ ಮಾಡ್ಕೊಳ್ಬೇಕು, ಜೊತೆಗೆ ಕೊಟ್ಟಿರುವಂತಹ ಸೂಚನೆಗಳನ್ನ ಯುದ್ಧದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, 2 ರಿಂದ 3 ನಿಮಿಷದ ಈ ಲಾಂಗ್ ಸೈರನ್ ಕೇಳಿಸಿದಾಗ ಯಾವೆಲ್ಲ ಏನು ತಮ್ಮ ಸೆಲ್ಫ್ ಅಂದ್ರೆ ತಮಗೆ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮತ್ತು ಸೆಕ್ಯೂರಿಟಿ ದೃಷ್ಟಿಕೋನದಿಂದ, ಭದ್ರತೆ ದೃಷ್ಟಿಕೋನದಿಂದ ಕೈಗೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತಹ ಸಂಬಂಧಪಟ್ಟ ಹಾಗೆ ಕೊಡುವಂತಹ ಸೈರನ್ ಇದಾಗಿದೆ. ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ಗೆ ಅಗ್ನಿಶಾಮಕ, ಸಿವಿಲ್ ಡಿಫೆನ್ಸ್, ಪೊಲೀಸ್ ಸಿಬ್ಬಂದಿ, ಎಸ್ಡಿಆರ್ಎಫ್ ಸೇರಿ ಹಲವು ಅಧಿಕಾರಿಗಳಿಂದ ತಾಲೀಮು ನಡೆಸಿದ್ದಾರೆ. ನಾಳೆ 500 ಜನರಿಗೆ ಮಾಕ್ ಡ್ರಿಲ್ ನೋಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇತ್ತ ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಅಣಕು ಪ್ರದರ್ಶನ ನಡೆಯಲಿದೆ. ರಕ್ಷಣಾ ಪಡೆಗಳು ಈಗಾಗಲೇ ತಾಲೀಮು ಕೂಡ ಶುರು ಮಾಡಿವೆ. ಹೊರಗಡೆಯಿಂದ ಏನಾದರೂ ಮೆನ್ನ ಹೆಚ್ಚುವರಿ ಸಿಬ್ಬಂದಿಯನ್ನು ಕರೆಸಲಿಕ್ಕೆ ಥರ ಯೋಜನೆ ಮಾಡಿದ್ದೀರಾ ಸರ್? ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ಉನ್ನತ ಅಧಿಕಾರಿಗಳಿಗೆ ಮಾತಾಡಿಕೊಂಡು ಒಂದು 5 ಜಿಲ್ಲೆಯಿಂದ
ಪೊಲೀಸು ಅಧಿಕಾರಿಗಳು KSRPನೆಲ್ಲ ಕರೆಸಿ ಈಗಾಗಲೇ ಅವರು ಇಲ್ಲಿ ತಾಲೀಮನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು. ಯುದ್ಧಕ್ಕೂ ಮುನ್ನ ಮಾಕ್ ಡ್ರಿಲ್ ಯಾಕೆ ಮಹತ್ವ? ಈ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ಯಾವ ರೀತಿ ಇರುತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ CRPFನ ನಿವೃತ್ತ IGP ಕೆ ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ನಮಗೆ ಯಾವ್ಯಾವ ತರಹದ ಸಮಸ್ಯೆಗಳು ಯುದ್ಧದ ಸಂದರ್ಭದಲ್ಲಿ ಬರಬಹುದೋ ಆ ಸಮಸ್ಯೆಗಳನ್ನು ನಾವು ಊಹಿಸಿಕೊಂಡು ಅದಕ್ಕೆ ಸಿದ್ಧತೆಗಳನ್ನು ಮಾನಸಿಕವಾಗಿ ಮತ್ತೆ ಮೆಟೀರಿಯಲಿಸ್ಟಿಕ್ ಆಗಿ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಮಾಕ್ ಡ್ರಿಲ್ ಮಾಡಿದ್ರೆ ಯುದ್ಧ ಗ್ಯಾರಂಟಿ ಅಂತಲೇ ಅರ್ಥ. ಇವತ್ತೇ ಮಾಕ್ ಡ್ರಿಲ್ ಆಯಿತು 7ನೇ ತಾರೀಕು ಅಂದ್ರೆ 8ನೇ ತಾರೀಕು ಯುದ್ಧ ಹಂಗಿರಲ್ಲ. ಅದು 1971ರಲ್ಲಿ ಸ್ಯಾಮ್ ಅನಿಕ್ಷಾಗ್ ಹೇಳಿದ್ರು ನೀವು ಯುದ್ಧಕ್ಕೆ ರೆಡಿ ಆಗಬೇಕು. ಅದರಲ್ಲಿ ಹಿಂದೆ ಇಂದಿರಾ ಗಾಂಧಿ ಅವರ ಒಂದು ಪೊಲಿಟಿಕಲ್ ರೀಸನ್ ಇತ್ತು. ಆದರೆ ಅವ್ರು ಯುದ್ಧ ಮಾಡಿದ್ದು 16 ಡಿಸೆಂಬರ್ಗೆ. ಅದಕ್ಕೆ ತಯಾರಿ ಪೂರ್ತಿ ಇದೆ. ಆದರೆ TV9 ವೀಕ್ಷಕರಿಗೆ ಒಂದು ಹೇಳಬಯಸ್ತೇನೆ, ಯುದ್ಧ ಆಗೋದು ಗ್ಯಾರಂಟಿಗ. ಸೈರನ್ ಮೊಳಗಿದ್ರೆ ಸಾರ್ವಜನಿಕರು ಏನ್ ಮಾಡಬೇಕು? ಯಾವುದೇ ಸ್ಥಳದಲ್ಲಿ ನಾವು ಒಳಗಡೆ ಇರಬೇಕು. ಏಕೆಂದ್ರೆ ಯಾವುದೋ ಪರಿಸ್ಥಿತಿಯಲ್ಲಿ ಯಾವಾಗಲೂ ಏನೋ ದಾಳಿ ಆಗ್ಬೋದು, ವಾಯು ದಾಳಿ ಆಗ್ಬೋದು. ಮೊದಲ ಹೆಜ್ಜೆ ಯಾವುದೇ ವಾಯು ದಾಳಿ ಆಗಲಿ ಪಿಂಡೋಣ ಇರಬೇಕು. ಎಲ್ಲಿ ನಿಂತಿರ ಅಲ್ಲೇ ನಿಲ್ಲಿ, ಪಟ್ ಅಂತ ನೆಲ ಹಿಡೀರಿ, ನೆಲಕ್ಕೆ ಮಲಗಿ ಒಂದು ಸ್ವಲ್ಪ ಹೊತ್ತು ಕೇಳಿ, ತದನಂತರ ಆ ದಾಳಿ ಮುಗಿದ ಕೂಡಲೇ ಎದ್ದು ಬಿಡಿ, ನಿಮ್ಮ ಸುರಕ್ಷಿತ ಸ್ಥಳಕ್ಕೆ ಹೋಗಿಬಿಡಿ. ವೈರಿ ರಾಷ್ಟ್ರ ಪಾಕ್ ಭಾರತದ 3 ಕಡೆಗಳಲ್ಲಿ ಗುರಿ ಇಡೋ ಸಾಧ್ಯತೆ ಇದೆ. ಹೀಗಾಗಿ ರಾಯಚೂರು, ಬೆಂಗಳೂರು ಹಾಗೂ ಕಾರವಾರದಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಲು ಸಕಲ ಸಿದ್ಧತೆ ನಡೆದಿದೆ. ಬ್ಯೂರೋ ರಿಪೋರ್ಟ್ TV9.